ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಅಷ್ಟೊಂದು ಒಳ್ಳೆ ದಿನ ಅಲ್ಲ. ಮನಸ್ಸಿಗೆ ನೂರಾರು ಯೋಚನೆಗಳು ಕಾಡುವ ಸಾಧ್ಯತೆಗಳಿವೆ. ಪ್ರೀತಿ ಪಾತ್ರರೊಂದಿಗೆ ಬೇಕಾದ ಯಾವುದೇ ಸಹಕಾರಗಳು ಇಂದು ಸಿಗಲು ಸಾಧ್ಯ ಇಲ್ಲ. ಹೀಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಲು ಹೋಗಬೇಡಿ. 2 ದಿನಗಳ ಬಳಿಕ ಎಲ್ಲವೂ ಸರಿಯಾಗಲಿದ್ದು ಆ ಸಂದರ್ಭದಲ್ಲಿ ಮುಖ್ಯ ನಿರ್ಧಾರಗಳನ್ನ ಮಾಡಿ. ವೃಷಭ ರಾಶಿ. ಇಂದು ವೃಷಭ ರಾಶಿಯವರಿಗೆ ಶುಭ ಫಲದ ಜೊತೆಗೆ ಅತ್ಯುತ್ತಮ ದಿನ. ಎಲ್ಲರಿಂದಲೂ ಸಹಕಾರ ಪ್ರಾಪ್ತಿ. ದಾಂಪತ್ಯ ಜೀವನದಲ್ಲಿ ಮಿತ್ರತ್ವದಲ್ಲಿ ಯಶಸ್ಸು ಇದೆ. ಮಿಥುನ ರಾಶಿಯಲ್ಲಿರುವವರಿಗೆ ಒಳ್ಳೆಯ ದಿನ. ಸಾಮಾಜಿಕ ವ್ಯವಹಾರಗಳಲ್ಲೂ ಲಾಭ ಇದೆ. ಆತ್ಮವಿಶ್ವಾಸ ಚೆನ್ನಾಗಿರಲಿದ್ದು ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿದ್ದೀರಿ. ವ್ಯವಹಾರದಲ್ಲಿ ಇರುವವರಿಗೆ ಉತ್ತಮ ದಿನ. ಕಟಕ ರಾಶಿಯವರಿಗೆ ಸಂಸಾರದಲ್ಲಿ ಕಿರಿಕಿರಿ ಇರುವ ದಿನ. ಮಕ್ಕಳಿದ್ದ ಪೋಷಕರಿಗೂ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ. ವ್ಯವಹಾರಕ್ಕೆ ಉತ್ತಮ ದಿನವಲ್ಲ, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯ ನಿಮ್ಮ ಮಾತಿನಿಂದ ಎಲ್ಲರನ್ನ ಗೆಲ್ಲಿಯುತ್ತೀರಿ. ಸಿಂಹರಾಶಿ. ಚತುರ್ಥ ಭಾವದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಬೇಕು. ವ್ಯವಹಾರದಲ್ಲಿರುವವರಿಗೆ ಸ್ವಲ್ಪ ಕಠಿಣ ದಿನ, ಹೀಗಾಗಿ ಮುಖ್ಯ ನಿರ್ಧಾರಗಳು ಬೇಡ. ಕನ್ಯಾ ರಾಶಿ. ಉತ್ತಮ ದಿನ. ಮನಸ್ಸಿಗೆ ನೆಮ್ಮದಿ ಇದೆ. ಬಂಧು ಬಾಂಧವರಿಂದ ಮನಸ್ಸಿಗೆ ಖುಷಿ ಕಾಣುತ್ತೀರಿ. ಸೋಷಿಯಲ್ ಮೀಡಿಯಾದವರಿಗೆ ಉತ್ತಮ ಸಮಯ. ತುಲಾ ರಾಶಿ. ಸಂಸಾರ ಹಾಗೂ ಆರ್ಥಿಕ ವ್ಯವಹಾರಗಳ ಬಗ್ಗೆ ಬಹಳಷ್ಟು ಯೋಚನೆ ಇರುವ ದಿನ. ಹಣಕಾಸಿನ ವೆಚ್ಚಗಳು ಇಂದು ಜಾಸ್ತಿ ಆಗುತ್ತವೆ. ವೃಶ್ಚಿಕ ರಾಶಿಯವರಿಗೆ ದಿನ ಉತ್ತಮ ದಿನ. ರಾಶಿಯಲ್ಲಿ ಚಂದ್ರ ಬಂದಿರೋದ್ರಿಂದ 2 ದಿನಗಳು ಹಿಂದಿನ ಕಷ್ಟ ದೂರವಾಗುತ್ತೆ. ಬಹಳ ತಾಳ್ಮೆಯಿಂದ ನೀವು ಜೀವನವನ್ನು ನಡೆಸಬಹುದು. ಅತಿ ಸುಖ ದಿನ ನಿಮ್ಮದು. ಧನುಸು ರಾಶಿಯವರಿಗೆ ಮನಸ್ಸಿಗೆ ಹೆಚ್ಚು ಕ್ಲೇಶ ಉಂಟಾಗುವ ಸಾಧ್ಯತೆ ಇದೆ. ಮುಖ್ಯವಾದ ನಿರ್ಧಾರಗಳು ಇಂದು ಬೇಡ. ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಮೀಟಿಂಗ್ ಇತ್ಯಾದಿ ಇದ್ರೆ ಮುಂದಿನ ದಿನಗೆ ವರ್ಗಾಯಿಸಿಕೊಳ್ಳಿ. ಯೋಚನೆ ಮಾಡಿದ ಕೆಲಸಗಳು ಇಂದು ಆಗದೇ ಇರಬಹುದು. 2 ದಿನಗಳ ಬಳಿಕ ಮುಖ್ಯ ನಿರ್ಧಾರ ತೆಗೆದುಕೊಳ್ಳಿ. ಮಕರ ರಾಶಿ. ಉತ್ತಮ ಫಲ ಸಿಗುವಂತಹ ದಿನ. ಮನಸ್ಸಿಗೆ ನೆಮ್ಮದಿ ಇದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಗುಂಪು ಕೆಲಸಗಳಿಂದ ಮಿತ್ರರಿಂದ ಇಂದು ಧನಗಮನ. ಭಾಗ್ಯೋದಯದ ದಿನ. ಕುಂಭರಾಶಿಯವರಿಗೆ ದಿನ ಒಳ್ಳೆಯದು. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿದೆ. ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಹಾಗಾಗಿ ನಿಗದಿತ ಸಮಯಕ್ಕೆ ಮುಖ್ಯವಾದ ಕೆಲಸಗಳನ್ನ ಪೂರೈಸಿಕೊಂಡ್ರೆ ಉತ್ತಮ. ಮೀನರಾಶಿಯವರಿಗೆ ಭಾಗ್ಯೋದಯದ ದಿನ ಆಗಲಿದ್ದು ಮನಸ್ಸಿಗೆ ನೆಮ್ಮದಿ ಇದೆ. 2-3 ದಿನಗಳಿಂದ ಮನಸ್ಸಿಗೆ ಬೇಸರ ನೋವಿತ್ತು, ಅದೆಲ್ಲವೂ ನಿವಾರಣೆ ಆಗುತ್ತದೆ. ಭಗವಂತನ ಆರಾಧನೆ ಧ್ಯಾನ ಮಾಡುವ ಮೂಲಕ ಉತ್ತಮ ಫಲ ಇದೆ. ಉತ್ತಮ ದಿನವಾಗಿದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.